ಕಾಲೇಜಿನಲ್ಲಿ ಏನು ಓದ್ತಾರೆ, ಏನು NCISM ಸಿಲೆಬಸ್ ತಯಾರು ಮಾಡಿ ಆಯಾ ಕಾಲೇಜ್ಗಳಿಗೆ ಕೊಡ್ತಾರೆ, ಅದ್ರ ಪ್ರಕಾರ ನಮ್ಮ ಗ್ರಾಜುಯೇಟ್ಸ್ಗಳು ಅದನ್ನ ಕಲಿತು ಹೊರಗೆ ಬರ್ತಾರೆ. ಬೇಸ್ಡ್ ಆನ್ ದೇರ್ ಟೀಚಿಂಗ್ ಅಂಡ್ ಟ್ರೈನಿಂಗ್ ದೇ ಕ್ಯಾನ್ ಪ್ರಾಕ್ಟೀಸ್ ಇನ್ ದೇರ್ ಡೇ ಟು ಡೇ ಪ್ರಾಕ್ಟೀಸ್ ಅನ್ನುವಂಥದ್ದು ಹೇಳ್ತಾರೆ, ಕಾಯ್ದೆ ಹೇಳ್ತಾರೆ. ಅದಕ್ಕೋಸ್ಕರ ಈ ನೋಟಿಫಿಕೇಶನ್ ಮಾಡುವಂತ ದೃಷ್ಟಿಯಿಂದ ನಾವು ಹೋರಾಟ ಮಾಡ್ತೇವೆ. ಅದಕ್ಕೋಸ್ಕರ ಹೋದ ವರ್ಷ ಏಪ್ರಿಲ್ನಲ್ಲಿ ನಾವು ಗ್ಲೋಬಲ್ ವೆಲ್ಬಿಂಗ್ ಕಾನ್ಫರೆನ್ಸ್ ಅನ್ನ ಆಯುಷ್ ಟಿವಿ ಅವರ ಜೊತೆಯಲ್ಲಿ ಸೇರಿಕೊಂಡು ಸರ್ಕಾರದ ಗಮನ ಸೆಳೆಯುವಂತ ದೃಷ್ಟಿಯಿಂದ ಎಲ್ಲ ಸರ್ಕಾರದ ಆ ಇಲಾಖೆಯನ್ನು ಒಳಪಡಿಸಿಕೊಂಡಂತ ಒಂದು ಕಾನ್ಫರೆನ್ಸ್ ನಾವು ಮಾಡಿ, ಅದೇ ತೆರನಾಗಿ ಈ ವರ್ಷ ಬರುವ ದಿನಗಳಲ್ಲಿ, ಬರುವ ತಿಂಗಳಲ್ಲಿ ಈ ಗ್ಲೋಬಲ್ ವೆಲ್ಬಿಂಗ್ ಕಾನ್ಫರೆನ್ಸ್ ಅನ್ನುವಂಥದ್ದನ್ನ ನಾವು ಹಮ್ಮಿಕೊಳ್ಳೋದಿದ್ದೀವಿ. ಈ ಗ್ಲೋಬಲ್ ವೆಲ್ಬಿಂಗ್ ಕಾನ್ಫರೆನ್ಸ್ ನಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಕನಿಷ್ಠ 20,000 ಆಯುಷ್ ವೈದ್ಯರು ಈ ಒಂದು ಕಾನ್ಫರೆನ್ಸ್ ನಲ್ಲಿ ಭಾಗಿಯಾಗುವುದರ ಮೂಲಕ ನಮ್ಮ ಶಕ್ತಿ ಪ್ರದರ್ಶನವನ್ನ ಸರ್ಕಾರಕ್ಕೆ ಮನದಟ್ಟು ಮಾಡಿ ನಾವು ಕೊಡಬೇಕಾಗಿದೆ. ನಾವು ಇವತ್ತಿಂದ ಈ ಹಪ್ತಾ ಜೊತೆಯಲ್ಲಿ ಸೇರಿಕೊಂಡು ಇದು ಮೊದಲನೇ ಕಾರ್ಯಕ್ರಮ ಅಂತಂದ್ರೆ ಈ ಕಾನ್ಫರೆನ್ಸ್ ಅನ್ನೋರೊಳಗಾಗಿ 10,008 ಕಾರ್ಯಕ್ರಮಗಳನ್ನ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ರಾಜ್ಯದ ಮೂಲೆಗಳಲ್ಲಿ ಮಾಡಿ ಸರ್ಕಾರಕ್ಕೆ ಅದನ್ನ ನಾವು ಒಂದು ಡೇಟಾ ಅಥವಾ ಒಂದು ಕಂಪೈಲ್ಡ್ ರಿಪೋರ್ಟ್ ಅನ್ನು ಸರ್ಕಾರಕ್ಕೆ ನಾವು ಸಲ್ಲಿಸ್ತಾ ಇದ್ದೀವಿ. ಯಾವ ರೀತಿ ನಮ್ಮ ವೈದ್ಯರು ಕರೋನಾ ಸಂದರ್ಭದಲ್ಲಿ ಗ್ರಾಮೀಣ ಭಾಗದಲ್ಲಿ ತಮ್ಮ ಜೀವಕ್ಕೆ ಒಂದು ಕುಂದು ಬಂದರೂ ಸಹಿತ ಎದಿಗುಂದರಿ ಜನರಿಗೆ ಸಹಾಯ ಮಾಡಿದ್ರು, ಅದೇ ತೆರನಾಗಿ ಇವತ್ತು ಆಯುಷ್ ವೈದ್ಯ ಪದ್ಧತಿಯನ್ನ ಪ್ರತಿಯೊಂದು ಜನರಿಗೂ, ಸಾಮಾನ್ಯ ಮನುಷ್ಯನಿಗೂ ಸಹಿತ ಮುಟ್ಟುವ ರೀತಿಯಲ್ಲಿ ನಮ್ಮ ಆಯುಷ್ ವೈದ್ಯರು ಕೆಲಸ ಮಾಡ್ತಾ ಇದ್ದಾರೆ ಗ್ರಾಮೀಣ ಭಾಗದಲ್ಲಿ, ಅರ್ಬನ್ ಸ್ಲಮ್ ಏರಿಯಾದಲ್ಲಿ ಅನ್ನುವಂಥದ್ದನ್ನ ಸರ್ಕಾರಕ್ಕೆ ನಾವು ಮನದಟ್ಟು ಮಾಡಿಕೊಡುವಂತ ದೃಷ್ಟಿಯಿಂದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ಅದಕ್ಕೋಸ್ಕರ ಮಿತ್ರರೇ, ಎಲ್ಲೇ ತಾವು ಕಾರ್ಯಕ್ರಮ ಹಮ್ಮಿಕೊಂಡು ಎಲ್ಲೇ ತಾವು ಪ್ರಾಕ್ಟೀಸ್ ಮಾಡ್ತಿದ್ರು ಸಹಿತ ಇಂಥ ಒಂದು ಬ್ಯಾನರ್ ಅನ್ನ ತಮ್ಮ ಆಸ್ಪತ್ರೆಯಲ್ಲಿ, ತಮ್ಮ ಆಸ್ಪತ್ರೆ ಹೊರಗೆ ಒಂದು ನೇತು ಹಾಕಿ ಕಾನ್ಫರೆನ್ಸ್ ಆಗುವವರೆಗೆ ಅದರ ಆಕ್ಷನ್ ಫೋಟೋಗಳನ್ನ ನೀವು ನಮ್ಮ ರಾಜ್ಯ ಘಟಕಕ್ಕೆ ಕಳಿಸಿದ್ರೆ ಅದನ್ನೆಲ್ಲ ಕಂಪೈಲ್ ಮಾಡಿ ವೈದ್ಯರು ಎಲ್ಲಿ ಯಾವ ಕ್ಷೇತ್ರ ಏರಿಯಾದಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ, ಅವ್ರು ಏನೇನು ದಿನನಿತ್ಯ ಎಷ್ಟು ಪೇಷಂಟ್ ನೋಡ್ತಾರೆ ಏನು ಅನ್ನುವಂಥದ್ರ ಡೇಟಾ ನಾವೆಲ್ಲ ಕಂಪೈಲ್ ಮಾಡಿ ಸರ್ಕಾರಕ್ಕೆ ನಾವು ಕೊಡ್ತೀವಿ. ಇದರಿಂದ ಎಷ್ಟು ರೋಗಿಗಳಿಗೆ ನಮ್ಮ ಆಯುಷ್ ವೈದ್ಯರ ಸೇವೆ ಸಲ್ತಾ ಇದೆ ಅನ್ನುವಂಥದ್ದನ್ನ ಸರ್ಕಾರಕ್ಕೆ ಸಂಖ್ಯಾ ಒಂದು ನಾವು ಕೊಡ್ಲಿಕ್ಕೆ ನಮ್ಗೆ ಸಾಧ್ಯ ಆಗ್ತದೆ. ಆ ದೃಷ್ಟಿಯಿಂದ ತಾವು ಇದ್ರೊಳಗೆ ಸಕ್ರಿಯವಾಗಿ ಭಾಗಿಯಾಗಬೇಕು. ಇವತ್ತು ಆಯುಷ್ ಟಿವಿ ಅವರು ಉಪಾಧ್ಯಕ್ಷರಾದಂತಹ ಶ್ರೀ ಹರೀಶ್ ಆರ್ ಅವರಿದ್ದಾರೆ. ಅವ್ರ ಜೊತೆಲಿ ಮೊನ್ನೆ ಒಂದು ಬೆಂಗಳೂರಲ್ಲಿ ಕಾರ್ಯಕ್ರಮಕ್ಕೆ ಹೋದಾಗ ಅವ್ರು ಹೇಳಿದ್ರು, ಇವತ್ತು ಹಲವಾರು ದೃಶ್ಯ ಮಾಧ್ಯಮಗಳಿರ್ಬೋದು ಅಥವಾ ಪ್ರಿಂಟ್ ಮಾಧ್ಯಮಗಳಿರ್ಬೋದು, ಟಿವಿಗಳು, ಪ್ರಿಂಟ್ ಮೀಡಿಯಾ, ಅವ್ರ ಜೊತೆಯಲ್ಲಿ ಒಂದು ಕಾಮನ್ ಒಂದು ಪ್ಲಾಟ್ಫಾರ್ಮ್ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಸೆಲ್ಫ್ ಡಿಕ್ಲೇರ್ಡ್ ಜರ್ನಲಿಸ್ಟ್ಗಳು ಬರ್ತಾರೆ. ನಾವು ಅಧಿಕೃತ ಏನ್ ಪತ್ರಿಕೆಗಳಿದಾವೆ, ಅಧಿಕೃತ ಏನ ಟಿವಿ ಚಾನೆಲ್ಗಳಿದಾವೆ, ಇವನ್ನೆಲ್ಲನೂ ಸೇರಿ AFI ಆಯುಷ್ ಟಿವಿ ಜೊತೆಯಲ್ಲಿ ಸೇರಿ ನಮ್ಮ ಎಲ್ಲ ಆಯುಷ್ ವೈದ್ಯರ ಹಕ್ಕುಗಳ ಬಗ್ಗೆ ಅವ್ರಿಗೆಲ್ಲ ಮನವರಿಕೆ ಮಾಡಿಕೊಟ್ಟು ಯಾವುದೇ ಮಾಧ್ಯಮಗಳು ಬಂದು ನಮ್ಮ ಆಯುಷ್ ವೈದ್ಯರಿಗೆ ತೊಂದರೆ ಕೊಟ್ಟರು ಸಹಿತ ಅದರ ಮುಖಾಂತರ ಅವ್ರ ರಕ್ಷಣೆ ಕೊಡುವಂತ ಒಂದು ಯೋಜನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ನೀವು ಎದೆಗುಂದರೆ ಎದುರು ಕಾಲಿಲ್ಲ, ಇವತ್ತು ದಿನದ 24 ಗಂಟೆ ಯಾವಾಗ ಬೇಕಾದ್ರೂ ತಮಗೆ ಸಂಕಷ್ಟ ಬಂದಾಗ ನಮ್ಮ ಜಿಲ್ಲಾ ಘಟಕ ಇರ್ಬೋದು, ತಾಲೂಕು ಘಟಕ ಇರ್ಬೋದು, ರಾಜ್ಯ ಘಟಕಗಳಿಗೆ ಸಂಪರ್ಕ ಮಾಡಿದರೆ ತಮಗೆ ಪರಿಹಾರ ಕೊಡುವಂತದ್ದು ಆಶ್ವಾಸನೆಯನ್ನ ಇವತ್ತು ಈ ವೇದಿಕೆ ಮುಖಾಂತರ ನಾನು ಕೊಡ್ತೇನೆ. ಇವತ್ತು ರಾಯಚೂರು ಜಿಲ್ಲೆಯವರಿಗೆ ಬಂದಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ನಮ್ಗೆ ಸಾಕಷ್ಟು ವೈದ್ಯರಿಗೆ ಸಂಕಷ್ಟ. ಇವತ್ತು ಜಿಲ್ಲಾಧಿಕಾರಿಗಳು ಇರ್ಬೋದು, ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಇರ್ಬೋದು, ಹಲವಾರು ಪತ್ರಿಕಾಕರ್ತರು ಇರ್ಬೋದು, ಎಲ್ಲರಿಗೂ ಸಹಿತ ನಮ್ಮ ಸಂಘಟನೆ ಮುಖಾಂತರ ನಾವು ಹೋರಾಟ ಮಾಡಿ ಅವರಿಗೆ ನ್ಯಾಯ ಒದಗಿಸಿ ಕೊಡುವಂತ ಕೆಲಸ ನಮ್ಮ AFI ಅವರಿಗೆ ಮಾಡಿದೆ. ಶಾಂತ ರೀತಿಯಿಂದ ಪ್ರಾಕ್ಟೀಸ್ ಮಾಡಿ ದೊಡ್ಡಬಳ್ಳಾಪುರದಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ ಸಾಕಷ್ಟು ತೊಂದರೆ ಕೊಟ್ಟು ಪ್ರತಿಯೊಂದರಲ್ಲಿ ಸ್ವತಃ ನಾವೇ ಹೋಗಿ ನಿಂತು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ನಮ್ಮ ವೈದ್ಯರಿಗೆ ರಕ್ಷಣೆ ಕೊಡುವಂತ ಕೆಲಸ ಮಾಡಿ. ಮೊನ್ನೆ ಯಾವುದೋ ಒಂದು ಸಂಘಟನೆಯವರು ಸಾಕಷ್ಟು ಬೆಂಗಳೂರಲ್ಲಿ ದಾಳಿ ಮಾಡಿದ್ರು, ಅದನ್ನು ಸಹಿತ ವ್ಯವಸ್ಥಿತವಾಗಿ ನಾವು ಎದೆಗುಂದದೆ ನಿಗ್ರಹಿಸಿ ಅವರೆಲ್ಲರಿಗೂ ಸಹಿತ ರಕ್ಷಣೆ ಕೊಡುವಂತ ಕೆಲಸ ನಮ್ಮ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಮಾಡಿ.
ಅದೇ ದಕ್ಷಿಣ ಕನ್ನಡದಲ್ಲಿ ಒಬ್ಬ ಸೋಕಾಲ್ಡ್ ಪತ್ರಿಕಾಕರ್ತನ ಜೈಲಿಗೆ ಹಾಕ್ಸಿದ್ರು. ಇವತ್ತು ನಾವು ಜಾಮೀನ್ ಮೇಲೆ ಇದ್ದಾನೆ, ಕೋರ್ಟಿಗೆ ಹೋರಾಟ ಮಾಡ್ತಾನೆ. ರಾಯಚೂರು ಜಿಲ್ಲೆಯಲ್ಲಿ ಆ ಮನುಷ್ಯ ಗಡಿಪಾರ ಆಗಿದ್ದಾನೆ. ಇವತ್ತು ಗಡಿಪಾರ ಮಾಡಿದ್ದೇವೆ ನಾವು ಕಾನೂನಾತ್ಮಕವಾಗಿ. ಅದಕ್ಕೆ ನಾವು ಎಲ್ಲಿಗುಂದದು ಬೇಡ. ಆದರೆ ಈ ಒಂದು ಗೆಜೆಟ್ ನೋಟಿಫಿಕೇಶನ್ ಆಗುವವರೆಗೆ ನಾವು ಕಾನೂನಾತ್ಮಕವಾಗಿ ಇನ್ನ ಸುರಕ್ಷತೆಯಲ್ಲಿ ಇಲ್ಲ. ಅದಕ್ಕೋಸ್ಕರ ನಮ್ಮ ಶಕ್ತಿಯನ್ನ ಪ್ರದರ್ಶನ ಮಾಡೋಕ್ಕೋಸ್ಕರ ಬೆಂಗಳೂರಲ್ಲಿ ನಾವೇನು ಈ ಗ್ಲೋಬಲ್ ವೆಲ್ಬಿಂಗ್ ಕಾನ್ಫರೆನ್ಸ್ ಹಮ್ಮಿಕೊಳ್ಳೋದಕ್ಕೆ ದಯವಿಟ್ಟು ತಾವೆಲ್ಲರೂ ನೋಂದಣಿ ಮಾಡ್ರಿ, ದಯವಿಟ್ಟು ನೋಂದಣಿ ಮಾಡ್ರಿ, ದಯವಿಟ್ಟು ನೋಂದಣಿ ಮಾಡಿ ಅಲ್ಲಿ ಸಂಘಟನೆಯಲ್ಲಿ ನಾವು ಶಕ್ತಿ ತೋರಿಸಿದ್ರೆ ನಾವು ಸರ್ಕಾರದ ಗಮನ ಸೆಳೆಯಲಿಕ್ಕೆ ಸಾಧ್ಯತೆ. ಅದಕ್ಕೋಸ್ಕರ ನಾವು ರಿಜಿಸ್ಟ್ರೇಷನ್ ಈಗ ಕಾನ್ಫರೆನ್ಸ್ ನನಗೆ ಬಂದಾಗ ಮಾಡ್ತೀನಿ ಅನ್ನುವಂಥ ಭಾವನೆ ಇಟ್ಕೋಬೇಡ್ರಿ. ಈಗ ಕಾನ್ಫರೆನ್ಸ್ ರಿಜಿಸ್ಟ್ರೇಷನ್ ಲಿಂಕ್ ನಾವು ಕಳಿಸ್ತೀವಿ. ಆ ಲಿಂಕ್ನಾಗ ಎಂಟ್ರಿ ಆಗಿ ನಾವು ರಿಜಿಸ್ಟ್ರೇಷನ್ ಮಾಡ್ರಿ ಮತ್ತು ತಮ್ಮ ಗೆಳೆಯರಿಗೆ ಎಲ್ಲರಿಗೂ ಸಹಿತ ಅದರಲ್ಲಿ ನೋಂದಣಿಯಾಗಿ ಒಬ್ಬ ಅಧಿಕೃತ ಡೆಲಿಗೇಟ್ ಆಗಿ ಭಾಗಿಯಾಗಿ ನಾವು ಆಹ್ವಾನ ಕೊಡ್ತಾ ಇದ್ದೀವಿ.